IPL 2025 RCB ಅಭಿಮಾನಿಗಳ ಕನಸು ನನಸಾದಂತಹ ವರ್ಷ ಅಂತ ಹೇಳ್ಬೋದು. ಇಂತಹ ಒಂದು ಕನಸನ್ನು ನನಸು ಮಾಡಿದಂತಹ ಟೀಮ್ನಲ್ಲಿ ಸಾಕಷ್ಟು ಜನ ಆಟಗಾರರು ತಮ್ಮ ಕೊಡುಗೆಯನ್ನು ಕಪ್ಪನ್ನು ಗೆಲ್ಲೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದರಲ್ಲೂ ಯಶ್ ದಯಾಳ್ ಅವರು ಸಹ ತಮ್ಮ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನದ ಮೂಲಕ ಎಲ್ಲರ ಗಮನವನ್ನು ಸೆಳೆಯೋದರ ಜೊತೆಗೆ ಕಪ್ ಗೆಲ್ಲೋದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಸಹ ವಹಿಸಿದರು. 2025ರ ಸೀಸನ್ಗೆ ಕೀ ಬೌಲರ್ ಆಗಿ ನಮಗೆ ವರ್ಕ್ ಆಗ್ತಾರೆ, ಯೂಸ್ ಆಗ್ತಾರೆ ಅಂತ ಅಂದ್ಕೊಂಡು 2025ರ ಸೀಸನ್ಗೂ ಸಹ ಅವರನ್ನು RCB ಟೀಮ್ನಿಂದ ಬಿಟ್ಟುಕೊಡದೆ ಕಂಟಿನ್ಯೂ ಮಾಡಿತ್ತು. ಅಂದರೆ ಈ ಮಿನಿ ಹರಾಜು ನಡೆಯೋದಕ್ಕಿಂತ ಮುಂಚೆ ಒಂದಷ್ಟು ಆಟಗಾರರನ್ನು RCB ತನ್ನ ಟೀಮ್ನಿಂದ ಬಿಟ್ಟುಕೊಟ್ಟಿರಲಿಲ್ಲ. ಅವರನ್ನು ಮತ್ತೆ ಟೀಮ್ನಲ್ಲಿ ಆಡುವ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿತ್ತು. ಅದರಲ್ಲಿ ಯಶ್ ದಯಾಳ್ ಕೂಡ ಒಬ್ಬರು. ಅವರನ್ನು 5 ಕೋಟಿ ರೂಪಾಯಿ ಕೊಟ್ಟು ಟೀಮ್ನಲ್ಲೇ ಉಳಿಸಿಕೊಂಡಿತ್ತು RCB. 2026ರ IPL ಸೀಸನ್ನಲ್ಲಿ ಆಡೋದೇ ಡೌಟ್ ಎನ್ನುವ ಅನುಮಾನ ಶುರುವಾಗಿದೆ. ಇದೀಗ ಅವರನ್ನು ಜೈಲಿಗೆ ಸೇರುವಂತಹ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತಂದರೆ ತಪ್ಪಾಗಲ್ಲ. ಯಾಕೆ ಯಶ್ ದಯಾಳ್ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಅಪ್ರಾಪ್ತ ದೂರದಾರೆ ಯಶ್ ದಯಾಳ್ ಅವರ ವಿರುದ್ಧ ತನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಸಹಾಯ ಮಾಡೋದಾಗಿ ಯಶ್ ದಯಾಳ್ ಅವರು ಆಮಿಷ ಒಡ್ಡಿದ್ರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಈ ಯಶ್ ದಯಾಳ್ ಅವರ ವಿರುದ್ಧ ಈ ಒಂದು ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ವಕೀಲರ ಮುಖಾಂತರ ಕೋರ್ಟ್ನ ಮೂಲಕ ಅಥವಾ ಕೋರ್ಟ್ನ ಮುಂದೆ ಹೇಳಿರುವಂತಹ ಸ್ಟೋರಿನೇ ಬೇರೆ. ಅದೇನು? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. IPL 2025 RCB ಅಭಿಮಾನಿಗಳ ಕನಸು ನನಸಾದಂತಹ ವರ್ಷ ಅಂತ ಹೇಳ್ಬೋದು. IPL ಕಪ್ ಗೆದ್ವಿ. ಸಾಕಷ್ಟು ವರ್ಷಗಳ ಏನೊಂದು ಬೇಡಿಕೆ ಇತ್ತು, ಕಪ್ ಬೇಕು, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಒಂದು ಆ ಕನಸನ್ನು ನನಸು ಮಾಡುವ ರೀತಿಯಲ್ಲಿ ಕಳೆದ ವರ್ಷ, ಅಂದರೆ ಇದೇ ವರ್ಷ ನಡೆದಿದ್ದು ಈ ಸೀಸನ್ನಲ್ಲಿ 2025ರ IPL ಸೀಸನ್ನಲ್ಲಿ ಕಪ್ಪನ್ನು ಗೆಲ್ಲುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸು ಮಾಡಿತ್ತು. ಇಂತಹ ಒಂದು ಕನಸನ್ನು ನನಸು ಮಾಡಿದಂತಹ ಟೀಮ್ನಲ್ಲಿ ಸಾಕಷ್ಟು ಜನ ಆಟಗಾರರು ತಮ್ಮ ಕೊಡುಗೆಯನ್ನು ಕಪ್ಪನ್ನು ಗೆಲ್ಲೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದರಲ್ಲೂ ಯಶ್ ದಯಾಳ್ ಅವರು ಸಹ ತಮ್ಮ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನದ ಮೂಲಕ ಎಲ್ಲರ ಗಮನವನ್ನು ಸೆಳೆಯೋದರ ಜೊತೆಗೆ ಕಪ್ ಗೆಲ್ಲೋದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಸಹ ವಹಿಸಿದರು. ಅವರ 2024ರ IPL ಕರಿಯರನ್ನು ನೋಡಿದಾಗ 14 ಮ್ಯಾಚ್ಗಳನ್ನು ಆಡೋ ಮೂಲಕ ಅವರು ಕಬಳಿಸಿದಂತಹ ವಿಕೆಟ್ಗಳ ಸಂಖ್ಯೆ 2024ರಲ್ಲಿ 15. ಸೊ ಈ ರೀತಿಯ, ಅಂದರೆ 2024ರ ಸೀಸನ್ನಲ್ಲಿ 15 ವಿಕೆಟ್ಗಳನ್ನು ಅವರೇನು ಪಡ್ಕೋತಾರೆ, 15 ವಿಕೆಟ್ಗಳನ್ನು ಪಡೆದುಕೊಂಡ ನಂತರ ಅವರನ್ನು ಟೀಮ್ನಿಂದ ಬಿಟ್ಟುಕೊಡುವಂತಹ ಒಂದು ಮನಸ್ಸನ್ನು RCB ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಹಾಗಾಗಿ 2025ರ ಸೀಸನ್ಗೂ ಸಹ ಅವರನ್ನೇ ಕಂಟಿನ್ಯೂ ಮಾಡಬೇಕು. ಯಶ್ ದಯಾಳ್ 2025ರ ಸೀಸನ್ಗೆ ಕೀ ಬೌಲರ್ ಆಗಿ ನಮಗೆ ವರ್ಕ್ ಆಗ್ತಾರೆ, ಯೂಸ್ ಆಗ್ತಾರೆ ಅಂತ ಅಂದ್ಕೊಂಡು 2025ರ ಸೀಸನ್ಗೂ ಸಹ ಅವರನ್ನು RCB ಟೀಮ್ನಿಂದ ಬಿಟ್ಟುಕೊಡದೆ ಕಂಟಿನ್ಯೂ ಮಾಡಿತ್ತು. ಸೊ ಟೀಮ್ನ ಮ್ಯಾನೇಜ್ಮೆಂಟ್ ಇಟ್ಟಂತಹ ನಂಬಿಕೆಯನ್ನು 2025ರಲ್ಲಿ ಯಶ್ ದಯಾಳ್ ಅವರು ಉಳಿಸ್ಕೊಂಡ್ರು. ಆಡಿದಂತಹ 15 ಮ್ಯಾಚ್ಗಳಲ್ಲಿ ಅವರು ಟೋಟಲ್ 13 ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮೂಲಕ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಕೊಟ್ಟು RCB ಕಪ್ಪನ್ನು ಗೆಲ್ಲೋದರಲ್ಲಿ ತಮ್ಮದೂ ಒಂದು ಅಳಿಲು ಸೇವೆ ಎನ್ನುವ ರೀತಿಯಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಅವರು ಮಾಡಿದರು. ಇಂತಹ ಯಶ್ ದಯಾಳ್ ಅವರನ್ನು ಕಳೆದ 2 ಸೀಸನ್ 2024 ಹಾಗೂ 2025 ಈ 2 ಸೀಸನ್ಗಳಲ್ಲಿ ಅವರು ಮಾಡಿದಂತಹ ಬೌಲಿಂಗ್ ಪ್ರದರ್ಶನ, ಅವರು ಗೆಲ್ಲಿಸಿಕೊಟ್ಟಂತಹ ಮ್ಯಾಚ್ಗಳು, ಕ್ರೂಷಿಯಲ್ ಮ್ಯಾಚ್ಗಳನ್ನು ಯಾವ ರೀತಿ ಗೆಲ್ಲಿಸಿಕೊಟ್ರು, ಅದರಲ್ಲೂ ನೆಕ್ ಮೂಮೆಂಟ್ಗೆ ಬಂದಂತಹ ಮ್ಯಾಚ್ಗಳಲ್ಲಿ ಯಾವ ರೀತಿ ಬೌಲಿಂಗನ್ನು ಮಾಡಿದ್ರು ಒತ್ತಡದ ಸ್ಥಿತಿನಲ್ಲಿ ಅನ್ನೋದನ್ನು ನೋಡಿದಂತಹ ಮ್ಯಾನೇಜ್ಮೆಂಟ್ ಈ ಬಾರಿಯೂ ಸಹ ಮಿನಿ ಹರಾಜ್ ಆಯಿತು. ಆಲ್ರೆಡಿ RCB ಟೀಮ್ನಲ್ಲಿ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ಸಾಕಷ್ಟು, ಅಂದರೆ ಈ ಮಿನಿ ಹರಾಜು ನಡೆಯೋದಕ್ಕಿಂತ ಮುಂಚೆ ಒಂದಷ್ಟು ಆಟಗಾರರನ್ನು RCB ತನ್ನ ಟೀಮ್ನಿಂದ ಬಿಟ್ಟುಕೊಟ್ಟಿರಲಿಲ್ಲ. ಅವರನ್ನು ಮತ್ತೆ ಟೀಮ್ನಲ್ಲಿ ಆಡುವ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿತ್ತು. ಅದರಲ್ಲಿ ಯಶ್ ದಯಾಳ್ ಕೂಡ ಒಬ್ಬರು. ಅವರನ್ನು 5 ಕೋಟಿ ರೂಪಾಯಿ ಕೊಟ್ಟು ಟೀಮ್ನಲ್ಲೇ ಉಳಿಸಿಕೊಂಡಿತ್ತು RCB. ಇಂತಹ ಯಶ್ ದಯಾಳ್ ಈಗ 2026ರ IPL ಸೀಸನ್ನಲ್ಲಿ ಆಡೋದೇ ಡೌಟ್ ಎನ್ನುವ ಅನುಮಾನ ಶುರುವಾಗಿದೆ. ಯಾಕಪ್ಪ ಅಂತಂದರೆ 2025ರಲ್ಲಿ ಅವರ ಮೇಲೆ ದಾಖಲಾಗಿರುವಂತಹ ಒಂದು ಕಂಪ್ಲೇಂಟ್ ಇದೀಗ ಅವರನ್ನು ಜೈಲಿಗೆ ಸೇರುವಂತಹ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತಂದರೆ ತಪ್ಪಾಗಲ್ಲ. ಯಾಕೆ ಯಶ್ ದಯಾಳ್ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಯಶ್ ದಯಾಳ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ದಾಖಲಾಗಿದೆ. ಅಂದರೆ ಒಬ್ಬ ಲೇಡಿ ಕ್ರಿಕೆಟರ್, ಅಂದರೆ ಕ್ರಿಕೆಟರ್ ಆಗಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದಂತಹ ಒಂದು ಹುಡುಗಿಯನ್ನು
ಅಪ್ರಾಪ್ತ ಹುಡುಗಿಯನ್ನ ಕೆಟ್ಟದಾಗಿ ಯಶ್ ದಯಾಳ್ ಅವರು ಬಳಸ್ಕೊಂಡಿದ್ದಾರೆ, ಅವರನ್ನ ಲೈಂಗಿಕವಾಗಿ ಅವರ ಮೇಲೆ ದೌರ್ಜನ್ಯವನ್ನ ನಡೆಸಿದ್ದಾರೆ, ಈ ರೀತಿಯ ಒಂದು ಆರೋಪವನ್ನ ಹೊರಿಸಿದಂತಹ ಒಂದು ಕಂಪ್ಲೇಂಟ್ ಕೆಲವು ತಿಂಗಳುಗಳ ಹಿಂದೆ ಅವರ ಮೇಲೆ ದಾಖಲಾಗಿತ್ತು. ಸೊ ಅದರ ಸಲುವಾಗಿ ಇದೀಗ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದೆ. ಏನು ಮೊದಲಿಗೆ ಆ ಕಂಪ್ಲೇಂಟನ್ನು ನೋಡ್ಬಿಡೋಣ. ಏನಿತ್ತು ಕಂಪ್ಲೇಂಟ್ನಲ್ಲಿ ಅನ್ನೋದಾದ್ರೆ, ಅಪ್ರಾಪ್ತ ದೂರದಾರೆ ಯಶ್ ದಯಾಳ್ ಅವರ ವಿರುದ್ಧ ತನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಸಹಾಯ ಮಾಡೋದಾಗಿ ಯಶ್ ದಯಾಳ್ ಅವರು ಆಮಿಷ ಒಡ್ಡಿದ್ರು. ಅದಾದ ನಂತರ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಅನ್ನ ಕೂಡ ಅವರು ನನ್ನ ಮೇಲೆ ಮಾಡಿದ್ರು. ಅದರ ಜೊತೆಗೆ ಕಾನ್ಪುರ ಹಾಗೂ ಜೈಪುರದ ಹೋಟೆಲ್ಗಳಲ್ಲಿ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಈ ಒಂದು ಭಾವನಾತ್ಮಕ ವಿಷಯಗಳನ್ನ ಇಟ್ಕೊಂಡು ಕ್ರಿಕೆಟ್ನಲ್ಲಿ ನಿನಗೆ ಒಂದು ಒಳ್ಳೆ ಕರಿಯರ್ ಅನ್ನ ಕಟ್ಕೊಡ್ತೀನಿ ಅಂತ ನನಗೆ ಆಮಿಷವನ್ನ ಒಡ್ಡಿ ಸಾಕಷ್ಟು ಬಾರಿ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ, ಲೈಂಗಿಕವಾಗಿ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅನ್ನ ಈ ಹುಡುಗಿ ದಾಖಲು ಮಾಡಿದ್ಲು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಈ ಯಶ್ ದಯಾಳ್ ಅವರ ವಿರುದ್ಧ ಈ ಒಂದು ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಹುಡುಗಿಗೆ ಈಗ 19 ವರ್ಷ ವಯಸ್ಸು. ಎಲ್ಲರೂ ಕೂಡ ಅನ್ಕೋಬೋದು 18 ವರ್ಷ ಮೇಲ್ಪಟ್ಟ ನಂತರ ಪೋಕ್ಸೋ ಆ್ಯಕ್ಟ್ ಏನಿದೆ ಆ ಆ್ಯಕ್ಟು ಲಾಗು ಆಗೋದಿಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಈ ಹುಡುಗಿ ಕೊಟ್ಟಿರುವ ಕಂಪ್ಲೇಂಟ್ನ ಪ್ರಕಾರ, ಅಂದರೆ 2025ರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರೋದು, ಆದರೆ ಈಕೆ 17 ವರ್ಷ ವಯಸ್ಸಿನ ಇದ್ದಾಗಿನಿಂದ ಸತತವಾಗಿ ಒಂದು 2 ರಿಂದ 3 ವರ್ಷಗಳ ಕಾಲ ಯಶ್ ದಯಾಳ್ ಅವರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನುವುದನ್ನ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿರುವ ಕಾರಣಕ್ಕೆ ಆಕೆಗೆ 17 ವರ್ಷ ವಯಸ್ಸಿದ್ದಾಗಲೇ ಯಶ್ ದಯಾಳ್ ಅವರು ಆಕೆಯ ಮೇಲೆ ಒಂದು ಅತ್ಯಾಚಾರವನ್ನ ಎಸಗಿದ್ದಾರೆ ಎನ್ನುವ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರುವ ಕಾರಣಕ್ಕೆ 17 ವರ್ಷದ ಅಪ್ರಾಪ್ತ ಯುವತಿಯ ಮೇಲೆ ಈ ಒಂದು ಕೃತ್ಯ ಎಸಗಿರೋದಾಗಿ ಪೊಲೀಸರ ಕಣ್ಣಿಗೆ ಕಂಡು ಬಂದಿದ್ದರಿಂದ ಯಶ್ ದಯಾಳ್ ಅವರ ಮೇಲೆ ಪೋಕ್ಸೋ ಪ್ರಕರಣವನ್ನು ಸಹ ದಾಖಲು ಮಾಡಿದ್ದಾರೆ. ಅದರಲ್ಲೂ 2025ರ ಸೀಸನ್ನಲ್ಲಿ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ಒಂದು ಮ್ಯಾಚ್ ಇರುತ್ತೆ. ಆ ಮ್ಯಾಚು ಜೈಪುರದಲ್ಲಿರುತ್ತೆ. ಈ ಜೈಪುರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಕೆಯನ್ನ ಕರೆಸಿಕೊಂಡು ಸೀತಾಪುರದ ಒಂದು ಹೋಟೆಲ್ನಲ್ಲೂ ಸಹ ಯಶ್ ದಯಾಳ್ ಅವರು ಮ್ಯಾಚ್ ಆದ ನಂತರ ಅತ್ಯಾಚಾರವನ್ನು ಎಸಗಿದ್ದಾರೆ ಎನ್ನುವ ಒಂದು ಅಂಶವನ್ನು ಸಹ ಈ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಈ ಎಲ್ಲ ರೀತಿಯ ಕಂಪ್ಲೇಂಟನ್ನು ಈ ಸಂತ್ರಸ್ತ ಯುವತಿ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚಾಟ್ಗಳು, ಒಂದಷ್ಟು ಮೆಸೇಜ್ಗಳು, ಒಂದಷ್ಟು ಫೋಟೋ ಹಾಗೂ ವಿಡಿಯೋಗಳು, ಜೊತೆಗೆ ಯಾವೆಲ್ಲ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡುವ ಮೂಲಕ ಈ ಇಬ್ಬರೂ ಸಹ ಒಂದಾಗಿದ್ರು ಅಥವಾ ಸೇರಿಕೊಂಡಿದ್ರು ಎನ್ನುವ ಆಧಾರವನ್ನು ಪೊಲೀಸರು ಕಲೆ ಹಾಕಿದ್ದು, ಈ ಎಲ್ಲ ಎವಿಡೆನ್ಸ್ಗಳನ್ನು ಸಹ ಪೊಲೀಸರು ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಸಹ ಇದೆ. ಇದು ಒಂದು ಕಡೆ ಸ್ಟೋರಿ ಆಯಿತು. ಆದರೆ ಯಶ್ ದಯಾಳ್ ಅವರು ಅವರ ವಕೀಲರ ಮುಖಾಂತರ ಕೋರ್ಟ್ನ ಮೂಲಕ ಅಥವಾ ಕೋರ್ಟ್ನ ಮುಂದೆ ಹೇಳಿರುವಂತಹ ಸ್ಟೋರಿನೇ ಬೇರೆ. ಅದೇನು? ಯಶ್ ದಯಾಳ್ ಅವರ ಪ್ರಕಾರ, ಅಂದರೆ ಅವರ ವಕೀಲರು ಕೋರ್ಟ್ನಲ್ಲಿ ಮಂಡಿಸಿರುವ ವಾದದ ಪ್ರಕಾರ, ಯಶ್ ದಯಾಳ್ ಅವರು ಈ ಅಪ್ರಾಪ್ತ ಯುವತಿಯನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಭೇಟಿ ಮಾಡಿದ್ದಾರೆ. ಯಾವುದೇ ರೀತಿಯ ಹೋಟೆಲ್ಗಳಲ್ಲಾಗಲಿ ಪ್ರೈವೇಟ್ ಪ್ಲೇಸ್ಗಳಲ್ಲಾಗಲಿ ಆಕೆಯನ್ನು ಕರೆಸ್ಕೊಂಡು ಭೇಟಿ ಮಾಡಿಲ್ಲ. ಆರಂಭದಲ್ಲಿ ಆಕೆಯನ್ನು ಒಬ್ಬ ಫ್ಯಾನ್ ಆಗಿ ಅವರು ಭೇಟಿ ಮಾಡಿದ್ದಾರೆ. ಆಕೆಯ ಕುಟುಂಬಸ್ಥರಿಗೆ ಪರಿಚಯ ಇದ್ದ ಕಾರಣಕ್ಕೆ ಪದೇ ಪದೇ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಇದಾದ ನಂತರ ಈ ಹುಡುಗಿ ಯಶ್ ದಯಾಳ್ ಅವರ ಬಳಿ ತನ್ನ ಫ್ಯಾಮಿಲಿಯ ಕಷ್ಟವನ್ನೆಲ್ಲ ಹೇಳಿಕೊಂಡು ಒಂದಷ್ಟು ದುಡ್ಡನ್ನು ಸಹ ಅವರಿಂದ ಪಡೆದುಕೊಂಡಿರ್ತಾಳೆ. ಒಂದು ಬಾರಿ ದುಡ್ಡನ್ನು ಪಡೆದುಕೊಂಡ ನಂತರ ಅದೇ ರುಚಿ ಆಕೆಗೆ ಹತ್ತಿ ಪದೇ ಪದೇ ಯಶ್ ದಯಾಳ್ ಅವರ ಬಳಿ ದುಡ್ಡನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ರೀತಿ ದುಡ್ಡನ್ನು ಕೇಳಿದಾಗೆಲ್ಲ ಯಶ್ ದಯಾಳ್ ಅವರು ಕೊಡೋದನ್ನ ನಿರಾಕರಿಸಿದಾಗ, ದುಡ್ಡನ್ನು ಕೊಡೋದಕ್ಕೆ ಮನಸ್ಸು ಮಾಡದೇ ಇದ್ದಾಗ ಈಕೆ ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಹೊರಸಿ ಯಶ್ ದಯಾಳ್ ಅವರ ಇಮೇಜ್ ಹಾಗೂ ಕರಿಯರ್ ಎರಡನ್ನೂ ಹಾಳು ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಎನ್ನುವ ವಾದವನ್ನು ಯಶ್ ದಯಾಳ್ ಅವರ ಪರವಾದಂತಹ ವಕೀಲರು ಕೋರ್ಟ್ನಲ್ಲಿ ಮಾಡಿದ್ದಾರೆ. ಸೊ ಇದೇ ವಿಚಾರವಾಗಿ ಇದೀಗ ಕೋರ್ಟ್ಗೆ ಒಂದು ನಿರೀಕ್ಷಣೆ, ಅಂದರೆ ಪೋಕ್ಸೋ ಆಕ್ಟ್ ಹಾಕಿರೋದ್ರಿಂದ ಅರೆಸ್ಟ್ ಮಾಡಬಹುದು ಎನ್ನುವ ಎಲ್ಲಾ ಸಾಧ್ಯತೆಗಳು ಇದ್ದ ಕಾರಣಕ್ಕೆ ಯಶ್ ದಯಾಳ್ ಅವರು ಅವರ ವಕೀಲರ ಮುಖಾಂತರ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೋರ್ಟ್ ಇದೀಗ ತಿರಸ್ಕರಿಸಿದೆ. ಸೊ ಈ ಕಾರಣಕ್ಕಾಗಿ ಇದೀಗ ಯಶ್ ದಯಾಳ್ ಅವರ ಮುಂದಿರುವಂತಹ ಆಯ್ಕೆ ಹೈಕೋರ್ಟ್ನ ಮೆಟ್ಟಿಲೇರಬೇಕು. ಹೈಕೋರ್ಟ್ನ ಮೆಟ್ಟಿಲನ್ನು ಏರುವುದರ ಮೂಲಕ ಅಲ್ಲಿನ ನ್ಯಾಯಾಧೀಶರಿಗೆ ಈ ಎಲ್ಲ ಒಂದು ಅಂಶಗಳನ್ನು ಮನವರಿಕೆ ಮಾಡುವ ಮೂಲಕ ಇಫ್ ಇನ್ ಕೇಸ್ ಯಶ್ ದಯಾಳ್ ಅವರ ತಪ್ಪು ಇದರಲ್ಲಿ ಇಲ್ಲದೇ ಇದ್ರೆ ಮತ್ತೊಂದು ನಿರೀಕ್ಷಣಾ ಜಾಮೀನನ್ನು
ಜಾಮೀನನ್ನು ಪಡೆದುಕೊಳ್ಳುವ ಮೂಲಕ ಈ ಕೇಸ್ನ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಯಶ್ ದಯಾಳ್ ಅವರನ್ನು RCB ಮ್ಯಾನೇಜ್ಮೆಂಟ್ 5 ಕೋಟಿ ಕೊಡುವ ಮೂಲಕ ಈ ಸೀಸನ್ಗೆ ಅವರನ್ನು ಸೆಲೆಕ್ಟ್ ಮಾಡಿಕೊಂಡಿತ್ತು. ಆದರೆ ಯಶ್ ದಯಾಳ್ ಅವರು ರೈಟ್ ನೌ ಇರುವಂತಹ ಸಿಚುವೇಶನ್ ಅನ್ನು ನೋಡ್ತಾ ಇದ್ದಾರೆ 2026 IPL ಅನ್ನು ಆಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಏನನ್ಸುತ್ತೆ ನಿಮಗೆ? ಎರಡೂ ಕಡೆಯ ಒಂದು ವಾದವನ್ನ ನೀವು ಕೇಳಿದಿರಾ. ಒಂದು ಕಡೆ ಅಪ್ರಾಪ್ತ ಯುವತಿ ಮಾಡ್ತಾ ಇರುವಂತಹ ಆರೋಪ, ಮತ್ತೊಂದು ಕಡೆ ಯಶ್ ದಯಾಳ್ ಅವರು ಅದಕ್ಕೆ ಕೊಡ್ತಾ ಇರುವಂತಹ ಕ್ಲಾರಿಫಿಕೇಶನ್. ಎರಡನ್ನೂ ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.